ನಮಸ್ಕಾರ ಮೀನರಾಶಿಯವರೇ. ಸಾಗರದಷ್ಟು ಆಳವಾದ ಮನಸ್ಸು, ನದಿಯಂತೆ ಹರಿಯುವ ಕರುಣೆ, ಹೊರಗಿನಿಂದ ನೋಡಲು ಅತ್ಯಂತ ಶಾಂತ, ಮೃದು ಮತ್ತು ಮುಗ್ಧ ವ್ಯಕ್ತಿತ್ವ. ಆದರೆ ಅವರ ಒಳ ಮನಸ್ಸಿನಲ್ಲಿ ಯಾರಿಗೂ ತಿಳಿಯದ ಸಾವಿರಾರು ಕನಸುಗಳು, ಭಾವನೆಗಳು ಮತ್ತು ಹೇಳಲಾಗದ ನೋವುಗಳು ಅಡಗಿರುತ್ತದೆ. ಜಗತ್ತಿನ ಎಲ್ಲರ ಒಳ್ಳೆಯದನ್ನೇ ಬಯಸುವ, ಯಾರನ್ನು ನೋಯಿಸಲು ಇಷ್ಟಪಡದ, ಆದರೆ ಪದೇ ಪದೇ ಮೋಸಕ್ಕೆ ಒಳಗಾಗುವ ರಾಶಿ ಎಂದರೆ ಅದು ಮೀನರಾಶಿ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುವ ಈ ರಾಶಿಯವರ ಜೀವನದಲ್ಲಿ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ಮಹಾಲಕ್ಷ್ಮಿಯ ಅನುಗ್ರಹ ದೊರೆತು ಜೀವನವೇ ಬದಲಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಯಾವ ವಯಸ್ಸಿನಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ? ಇವರ ಜೀವನದ ದೊಡ್ಡ ಶಕ್ತಿ ಯಾವುದು? ಇವರನ್ನು ಕಾಡುವ ದುರ್ಬಲತೆ ಯಾವುದು? ಎಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಆರಂಭಿಸುವ ಮೊದಲು ತಾಯಿ ಮಹಾಲಕ್ಷ್ಮಿಯ ಕೃಪೆಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ಜೈ ಗುರುದೇವ ಎಂದು ತಪ್ಪದೇ ಕಮೆಂಟ್ ಮಾಡಿ. ರಾಶಿ ಚಕ್ರದ ಕೊನೆಯ ಮತ್ತು ಅತ್ಯಂತ ಆಧ್ಯಾತ್ಮಿಕ ರಾಶಿಯಾದ ಮೀನರಾಶಿಯ ಸಂಕೇತವು ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವ ಎರಡು ಮೀನುಗಳು. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇವರ ಜೀವನದ ನೈಜ ಪ್ರತಿಬಿಂಬ. ಒಂದು ಮನಸ್ಸು ಕನಸುಗಳತ್ತ ಓಡಿದರೆ ಇನ್ನೊಂದು ಮನಸ್ಸು ವಾಸ್ತವದ ಬಗ್ಗೆ ಯೋಚಿಸುತ್ತದೆ. ಇದೇ ಕಾರಣಕ್ಕೆ ಮೀನರಾಶಿಯವರು ಅನೇಕ ಬಾರಿ ತಮ್ಮದೇ ಆಲೋಚನೆಗಳ ನಡುವೆ ಸಿಲುಕಿಕೊಳ್ಳುತ್ತಾರೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಗುರು ಜ್ಞಾನ, ಧರ್ಮ, ಆಧ್ಯಾತ್ಮಿಕತೆ, ಕರುಣೆ ಮತ್ತು ಅದೃಷ್ಟದ ಕಾರಕ. ಆದ್ದರಿಂದ ಮೀನರಾಶಿಯವರು ಹುಟ್ಟಿನಿಂದಲೇ ಮೃದು ಹೃದಯದವರು, ದಯಾಳುಗಳು ಮತ್ತು ಇತರರ ನೋವನ್ನು ತಮ್ಮ ನೋವಿನಂತೆ ಅನುಭವಿಸುವವರು. ಇವರು ಯಾರನ್ನಾದರೂ ಒಮ್ಮೆ ಪ್ರೀತಿಸಿದರೆ ಜೀವಮಾನವಿಡೀ ಮರೆಯುವುದಿಲ್ಲ. ಯಾರಾದರೂ ಸಹಾಯ ಕೇಳಿದರೆ ತಮ್ಮ ಕಷ್ಟವನ್ನು ಮರೆತು ಅವರ ನೆರವಿಗೆ ಧಾವಿಸುತ್ತಾರೆ. ಆದರೆ ಇದೇ ಗುಣದಿಂದ ಕೆಲವರು ಇವರ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಮೀನರಾಶಿಯವರ ಮುಖದಲ್ಲಿ ಯಾವಾಗಲೂ ಒಂದು ನಗು ಇರುತ್ತದೆ, ಆದರೆ ಆ ನಗುವಿನ ಹಿಂದೆ ಎಷ್ಟು ನೋವು ಅಡಗಿದೆ ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ. ಇವರು ತಮ್ಮ ಸಮಸ್ಯೆಗಳನ್ನು ಜಗತ್ತಿಗೆ ಹೇಳಿಕೊಳ್ಳುವುದಿಲ್ಲ. ಕತ್ತಲಲ್ಲಿ ಒಂಟಿಯಾಗಿ ಕಣ್ಣೀರು ಹಾಕಿ ಬೆಳಿಗ್ಗೆ ಮತ್ತೆ ನಗುತ್ತಲೇ ಬದುಕನ್ನು ಆರಂಭಿಸುವವರು. ಇವರ ಕಲ್ಪನಾ ಶಕ್ತಿ ಅಸಾಮಾನ್ಯ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಬರವಣಿಗೆ, ಸಿನಿಮಾ, ಆಧ್ಯಾತ್ಮಿಕತೆ, ಧ್ಯಾನ, ಸಮಾಜ ಸೇವೆ ಇಂತಹ ಕ್ಷೇತ್ರಗಳಲ್ಲಿ ಮೀನರಾಶಿಯವರು ಅದ್ಭುತ ಸಾಧನೆ ಮಾಡಬಹುದು. ಪ್ರೀತಿಯ ವಿಷಯಕ್ಕೆ ಬಂದರೆ ಮೀನರಾಶಿಯವರು ಸಂಪೂರ್ಣ ಹೃದಯವನ್ನೇ ಕೊಟ್ಟು ಪ್ರೀತಿಸುತ್ತಾರೆ. ಇವರಿಗೆ ಹಣ, ರೂಪ ಅಥವಾ ಸ್ಥಾನಮಾನಕ್ಕಿಂತ ನಿಜವಾದ ಪ್ರೀತಿ ಮುಖ್ಯ. ತಮ್ಮ ಸಂಗಾತಿ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ಇವರ ದೊಡ್ಡ ಆಸೆ. ಆದರೆ ಇಲ್ಲೇ ಒಂದು ಸಮಸ್ಯೆ ಇದೆ. ಇವರು ಅತಿಯಾದ ನಂಬಿಕೆ ಇಡುವುದರಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ಒಮ್ಮೆ ಮನಸ್ಸಿಗೆ ನೋವಾದರೆ ಹೊರಗೆ ಏನೂ ಹೇಳದೆ ಒಳಗೊಳಗೆ ಕುಗ್ಗುತ್ತಾರೆ. ಮೀನರಾಶಿಯ ಸ್ನೇಹವೂ ಅಮೂಲ್ಯ. ಇವರ ಬಳಿ ಹೇಳಿದ ರಹಸ್ಯವನ್ನು ಇವರು ಎಂದಿಗೂ ಹೊರಗೆ ಹೇಳುವುದಿಲ್ಲ. ನಂಬಿಕೆಯನ್ನು ಜೀವಕ್ಕಿಂತ ಹೆಚ್ಚಾಗಿ ಗೌರವಿಸುವವರು ಇವರು. ಆದರೆ ಮೀನರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ಭಾವನಾತ್ಮಕತೆ. ಇತರರ ಮಾತುಗಳನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಸಣ್ಣ ಟೀಕೆಯು ಇವರ ಮನಸ್ಸನ್ನು ಆಳವಾಗಿ ನೋಯಿಸಬಹುದು. ಕೆಲವೊಮ್ಮೆ ವಾಸ್ತವಕ್ಕಿಂತ ಕನಸುಗಳಲ್ಲಿ ಹೆಚ್ಚು ಬದುಕುವ ಕಾರಣ ಅವಕಾಶಗಳನ್ನು ಕೈಚೆಲ್ಲುವ ಸಾಧ್ಯತೆಯೂ ಇರುತ್ತದೆ. ಆದರೂ ಇವರ ಹೃದಯದ ಒಳ್ಳೆಯತನವೇ ಇವರ ದೊಡ್ಡ ಸಂಪತ್ತು. ದೇವರು ಇವರನ್ನು ಪರೀಕ್ಷಿಸಿದರೂ ಕೊನೆಯಲ್ಲಿ ಖಂಡಿತವಾಗಿ ಒಳ್ಳೆಯ ಫಲವನ್ನು ನೀಡುತ್ತಾನೆ ಎಂಬ ನಂಬಿಕೆ ಜ್ಯೋತಿಷ್ಯದಲ್ಲಿದೆ. ಈಗ ಮೀನರಾಶಿಯವರ ಜೀವನದ ಅತ್ಯಂತ ಪ್ರಮುಖ ಮತ್ತು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ವಿಷಯಗಳ ಬಗ್ಗೆ ಮಾತನಾಡೋಣ. ಮೀನರಾಶಿಯವರು ಕೇವಲ ಭಾವನಾತ್ಮಕ ವ್ಯಕ್ತಿಗಳು ಮಾತ್ರವಲ್ಲ, ಸರಿಯಾದ ಸಮಯ ಬಂದಾಗ ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿರುವ ಅದ್ಭುತ ವ್ಯಕ್ತಿಗಳು. ಆದರೆ ಇವರ ಯಶಸ್ಸು ಸಾಮಾನ್ಯವಾಗಿ ಬೇಗ ಬರುವುದಿಲ್ಲ. ದೇವರು ಇವರನ್ನು ಮೊದಲು ಪರೀಕ್ಷಿಸುತ್ತಾನೆ,
ನಂತರವೇ ಆಶೀರ್ವಾದಿಸುತ್ತಾನೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಮೀನರಾಶಿಯವರು ತಮ್ಮ ಜೀವನದ ಆರಂಭಿಕ ವರ್ಷಗಳಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ಎದುರಿಸಬಹುದು. ಕೆಲವರಿಗೆ ಶಿಕ್ಷಣದಲ್ಲಿ ಅಡೆತಡೆಗಳು ಬರಬಹುದು, ಕೆಲವರಿಗೆ ಉದ್ಯೋಗ ಸಿಗಲು ವಿಳಂಬವಾಗಬಹುದು, ಇನ್ನು ಕೆಲವರಿಗೆ ಮಾಡಿದ ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗದೆ ಮನಸ್ಸಿಗೆ ಬೇಸರವಾಗಬಹುದು. ಆದರೆ ಇವೆಲ್ಲವೂ ಶಾಶ್ವತವಲ್ಲ. ಇವರು ಅನುಭವಿಸುವ ಪ್ರತಿಯೊಂದು ಕಷ್ಟವೂ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಿರುತ್ತದೆ. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಮೀನರಾಶಿಯವರು ಅತ್ಯಂತ ಸೃಜನಶೀಲರು. ಇವರಲ್ಲಿ ಇರುವ ಕಲ್ಪನಾ ಶಕ್ತಿ ಮತ್ತು ಹೊಸದನ್ನು ಯೋಚಿಸುವ ಸಾಮರ್ಥ್ಯ ಇವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಸಂಗೀತ, ಸಾಹಿತ್ಯ, ಬರವಣಿಗೆ, ಸಿನಿಮಾ, ಶಿಕ್ಷಣ, ವೈದ್ಯಕೀಯ, ಮನೋವೈದ್ಯಕೀಯ, ಸಮಾಜ ಸೇವೆ, ಆಧ್ಯಾತ್ಮಿಕ ಸೇವೆ, IT, ಡಿಜಿಟಲ್ ಮೀಡಿಯಾ, ಗ್ರಾಫಿಕ್ ಡಿಸೈನ್, ಯೂಟ್ಯೂಬ್, ಛಾಯಾಗ್ರಹಣ, ಪ್ರವಾಸೋದ್ಯಮ, ವಿದೇಶಿ ಉದ್ಯೋಗ ಹಾಗೂ ಕಲೆಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇವರು ಅತ್ಯುತ್ತಮ ಸಾಧನೆ ಮಾಡಬಹುದು. ಇವರಿಗೆ ಕಟ್ಟುನಿಟ್ಟಾದ ನಿಯಮಗಳಿರುವ ಕೆಲಸಗಳಿಗಿಂತ ಸ್ವತಂತ್ರವಾಗಿ ಯೋಚಿಸಲು ಅವಕಾಶ ಇರುವ ಕೆಲಸಗಳು ಹೆಚ್ಚು ಇಷ್ಟವಾಗುತ್ತದೆ. ಹೊಸ ಆಲೋಚನೆಗಳಿಗೆ ಅವಕಾಶ ಸಿಗುವ ಸ್ಥಳದಲ್ಲಿ ಮೀನರಾಶಿಯವರ ಪ್ರತಿಭೆ ಸಂಪೂರ್ಣವಾಗಿ ಅರಳುತ್ತದೆ. ಆದ್ದರಿಂದ ಅನೇಕ ಮೀನರಾಶಿಯವರು ತಮ್ಮದೇ ಆದ ಉದ್ಯಮ ಅಥವಾ ಸ್ವಂತ ವ್ಯವಹಾರ ಆರಂಭಿಸಿದಾಗ ಉತ್ತಮ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಇವರ ಮತ್ತೊಂದು ವಿಶೇಷ ಗುಣವೆಂದರೆ ಜನರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ. ಯಾರಾದರೂ ದುಃಖದಲ್ಲಿದ್ದರೆ ಅವರ ನೋವನ್ನು ಹೇಳುವ ಮೊದಲೇ ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮ ಮನಸ್ಸು ಇವರಲ್ಲಿರುತ್ತದೆ. ಈ ಕಾರಣದಿಂದ ಶಿಕ್ಷಕರು, ವೈದ್ಯರು, ಸಲಹೆಗಾರರು, ಆಧ್ಯಾತ್ಮಿಕ ಮಾರ್ಗದರ್ಶಕರು ಹಾಗೂ ಸಮಾಜ ಸೇವಕರಾಗಿ ಇವರು ಜನರ ಪ್ರೀತಿ ಗಳಿಸುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರು ಸ್ವಲ್ಪ ವಿಭಿನ್ನರು. ಇವರಿಗೆ ಹಣದ ಮಹತ್ವ ಗೊತ್ತಿರುತ್ತದೆ, ಆದರೆ ಹಣಕ್ಕಾಗಿ ಸಂಬಂಧಗಳನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಕೆಲವೊಮ್ಮೆ ತಮ್ಮ ಅಗತ್ಯಕ್ಕಿಂತ ಇತರರ ಅಗತ್ಯಕ್ಕೆ ಹೆಚ್ಚು ಹಣ ಖರ್ಚು ಮಾಡುತ್ತಾರೆ. ಸಹಾಯ ಮಾಡುವ ಮನೋಭಾವದಿಂದ ಸಾಲ ಕೊಟ್ಟು ಮರಳಿ ಪಡೆಯಲಾಗದೆ ನಷ್ಟ ಅನುಭವಿಸುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಮೀನರಾಶಿಯವರು ಒಂದು ವಿಷಯವನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳಬೇಕು: ಒಳ್ಳೆಯ ಮನಸ್ಸು ಇರಲಿ, ಆದರೆ ಹಣಕಾಸಿನ ವಿಷಯದಲ್ಲಿ ವಿವೇಕವೂ ಇರಬೇಕು. ಎಲ್ಲರ ಮೇಲೂ ಕುರುಡಾಗಿ ನಂಬಿಕೆ ಇಟ್ಟು ದೊಡ್ಡ ಮೊತ್ತದ ಹಣವನ್ನು ನೀಡುವುದು, ಯಾವುದೇ ದಾಖಲೆ ಇಲ್ಲದೆ ಪಾಲುದಾರಿಕೆ ವ್ಯವಹಾರ ಮಾಡುವುದು ಅಥವಾ ಭಾವನೆಗಳ ಆಧಾರದ ಮೇಲೆ ಹೂಡಿಕೆ ಮಾಡುವುದು ಮುಂದೆ ಸಮಸ್ಯೆ ತರಬಹುದು. ಇವರ ಜೀವನದಲ್ಲಿ ಹಣ ನಿಧಾನವಾಗಿ ಬರುತ್ತದೆ, ಆದರೆ ಬಂದ ನಂತರ ಅದನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವ ಸಾಮರ್ಥ್ಯವು ಇವರಲ್ಲಿರುತ್ತದೆ. ವಿಶೇಷವಾಗಿ 30ರ ನಂತರ ಹಣಕಾಸಿನ ಸ್ಥಿತಿ ಕ್ರಮೇಣ ಉತ್ತಮವಾಗಲು ಆರಂಭವಾಗುತ್ತದೆ. ದೀರ್ಘಕಾಲದ ಯೋಜನೆಗಳನ್ನು ಮಾಡಿಕೊಂಡು ಸಾಗಿದರೆ ನಿವೃತ್ತಿ ಜೀವನವು ಸುಖಕರವಾಗಿರಬಹುದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ತಮ್ಮ ದೇಹಕ್ಕಿಂತ ಮನಸ್ಸಿನ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ಯಾಕೆಂದರೆ ಇವರ ಅನೇಕ ದೈಹಿಕ ಸಮಸ್ಯೆಗಳ ಮೂಲ ಮಾನಸಿಕ ಒತ್ತಡವಾಗಿರುತ್ತದೆ. ಅತಿಯಾದ ಚಿಂತನೆ, ಇತರರ ಬಗ್ಗೆ ಹೆಚ್ಚು ಕಾಳಜಿ, ಭವಿಷ್ಯದ ಕುರಿತು ಆತಂಕ ಇವೆಲ್ಲವೂ ಇವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ನಿದ್ರಾಹೀನತೆ, ತಲೆನೋವು, ಮಾನಸಿಕ ಆಯಾಸ, ರಕ್ತದೊತ್ತಡದ ಏರುಪೇರು, ಜೀರ್ಣಕ್ರಿಯೆಯ ತೊಂದರೆಗಳು, ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ವಿಟಮಿನ್ ಕೊರತೆ ಇತ್ಯಾದಿಗಳು ಕೆಲವರಿಗೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವುದು, ಯೋಗ ಮಾಡುವುದು, ಧ್ಯಾನ ಮಾಡುವುದು ಹಾಗೂ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಅತ್ಯಗತ್ಯ. ಇದಲ್ಲದೆ ಆಹಾರದಲ್ಲಿ ನಿಯಮ ಪಾಲಿಸುವುದು ಸಹ ಬಹಳ ಮುಖ್ಯ. ಅತಿಯಾದ ಸಿಹಿ, ಎಣ್ಣೆ ಪದಾರ್ಥಗಳು ಹಾಗೂ ಅನಿಯಮಿತ ಆಹಾರ ಪದ್ಧತಿಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಹೆಚ್ಚು ನೀರು ಕುಡಿಯುವುದು, ಹಣ್ಣುಗಳು ಹಾಗೂ ಹಸಿರು ತರಕಾರಿಗಳನ್ನು ಸೇವಿಸುವುದು ಉತ್ತಮ. ಈಗ ಮೀನರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ತಿಳಿದುಕೊಳ್ಳೋಣ.
ಈಗ ಮೀನರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಯವರ ಜೀವನದಲ್ಲಿ 30ರಿಂದ 36ನೇ ವಯಸ್ಸಿನ ಅವಧಿ ಮಹತ್ವದ ಬದಲಾವಣೆಗಳನ್ನು ತರಬಲ್ಲ ಸಮಯವೆಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಸಮಯ ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ವೈಯಕ್ತಿಕ ಜಾತಕದಲ್ಲಿರುವ ಗ್ರಹಸ್ಥಿತಿಗಳು, ದಶಾಭುಕ್ತಿಗಳು ಮತ್ತು ಕರ್ಮಫಲಗಳ ಆಧಾರದ ಮೇಲೆ ಇದರ ಪರಿಣಾಮ ಬದಲಾಗಬಹುದು. ಈ ಅವಧಿಯಲ್ಲಿ ಹಲವು ವರ್ಷಗಳಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇರುತ್ತದೆ. ಉದ್ಯೋಗದಲ್ಲಿ ಬಡ್ತಿ, ಉತ್ತಮ ಸಂಬಳ, ಹೊಸ ಉದ್ಯೋಗ ಅವಕಾಶ, ವಿದೇಶಿ ಪ್ರಯಾಣ, ವ್ಯಾಪಾರ ವಿಸ್ತರಣೆ ಅಥವಾ ಕುಟುಂಬದ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆ ಕಂಡುಬರಬಹುದು. ಅನೇಕರು ಇದೇ ಸಮಯದಲ್ಲಿ ತಮ್ಮ ಜೀವನದ ಗುರಿಯನ್ನು ಸ್ಪಷ್ಟವಾಗಿ ಕಂಡುಕೊಳ್ಳುತ್ತಾರೆ. ಇದುವರೆಗೆ ಅನುಭವಿಸಿದ ಅವಮಾನ, ನಿರಾಕರಣೆ ಮತ್ತು ಕಷ್ಟಗಳು ನಿಧಾನವಾಗಿ ದೂರವಾಗುತ್ತದೆ. ನಿಮ್ಮ ಪರಿಶ್ರಮವನ್ನು ಗುರುತಿಸುವ ಜನರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ದೊರೆಯಲು ಆರಂಭವಾಗುತ್ತದೆ. ಆದರೆ ಈ ಅದೃಷ್ಟವನ್ನು ಶಾಶ್ವತಗೊಳಿಸಿಕೊಳ್ಳಲು ಒಂದು ವಿಷಯ ಬಹಳ ಮುಖ್ಯ. ಅದು ಸತ್ಯನಿಷ್ಠೆ. ಮೀನರಾಶಿಯವರು ತಮ್ಮ ಒಳ್ಳೆಯತನವನ್ನು ಯಾವತ್ತೂ ಕಳೆದುಕೊಳ್ಳಬಾರದು. ಸುಳ್ಳು, ಮೋಸ ಅಥವಾ ಅನ್ಯಾಯದ ಮಾರ್ಗದಲ್ಲಿ ಗಳಿಸಿದ ಯಶಸ್ಸು ಹೆಚ್ಚು ದಿನ ಉಳಿಯುವುದಿಲ್ಲ. ಇದೀಗ ಮಹಾಲಕ್ಷ್ಮಿಯ ಅನುಗ್ರಹ ಮತ್ತು ಗುರುಗ್ರಹದ ಕೃಪೆಯನ್ನು ಪಡೆಯಲು ಜ್ಯೋತಿಷ್ಯದಲ್ಲಿ ಹೇಳಲಾಗುವ ಕೆಲವು ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಪ್ರತಿ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಸಾಧ್ಯವಾದರೆ ಹಳದಿ ಅಥವಾ ತಿಳಿ ಹಳದಿ ಬಣ್ಣದ ಬಟ್ಟೆ ಧರಿಸಿ, ಶ್ರೀಮನ್ನಾರಾಯಣ ಮತ್ತು ತಾಯಿ ಮಹಾಲಕ್ಷ್ಮಿಗೆ ಹಳದಿ ಹೂವುಗಳು, ತುಳಸಿ ದಳಗಳು ಹಾಗೂ ಬಾಳೆಹಣ್ಣನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಆ ದಿನ ಬಡವರಿಗೆ ಕಡಲೆಬೇಳೆ, ಅರಶಿನ ಅಥವಾ ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಹಸುಗಳಿಗೆ ಆಹಾರ ನೀಡುವುದು ಹಾಗೂ ಪಕ್ಷಿಗಳಿಗೆ ಧಾನ್ಯ ಹಾಕುವುದನ್ನು ಕೆಲವರು ಶುಭಕರ ಆಚರಣೆಯಾಗಿ ನಂಬುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಶಾಂತ ಮನಸ್ಸಿನಿಂದ ಓಂ ನಮೋ ನಾರಾಯಣಾಯ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರಗಳನ್ನು 108 ಬಾರಿ ಜಪ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಮತ್ತು ಧೈರ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಪ್ರತಿ ಶುಕ್ರವಾರ ಸಂಜೆ ಮನೆಯ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ. ಮನೆಯಲ್ಲಿನ ಹಿರಿಯರ ಆಶೀರ್ವಾದ ಪಡೆದು ದಿನವನ್ನು ಮುಗಿಸುವುದು ಕೂಡ ಶುಭಕರವೆಂದು ಹೇಳಲಾಗುತ್ತದೆ. ಮೀನರಾಶಿಯವರಿಗೆ ಹಳದಿ, ಬಂಗಾರದ ಬಣ್ಣ, ತಿಳಿ ನೀಲಿ ಮತ್ತು ಬಿಳಿ ಬಣ್ಣಗಳು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಗುರುವಾರ ಮತ್ತು ಶುಕ್ರವಾರ ಪ್ರಮುಖ ಕಾರ್ಯಗಳನ್ನು ಆರಂಭಿಸಲು ಅನುಕೂಲಕರ ದಿನಗಳೆಂದು ಹಲವರು ನಂಬುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ 3, 7, 12 ಹಾಗೂ 21 ಸಂಖ್ಯೆಗಳು ಮೀನರಾಶಿಯವರಿಗೆ ಶುಭಕರವೆಂದು ಹೇಳಲಾಗುತ್ತದೆ. ಆದಾಗ್ಯೂ ಇವು ಸಾಮಾನ್ಯ ನಂಬಿಕೆಗಳಾಗಿದ್ದು ವೈಯಕ್ತಿಕ ಜಾತಕವೇ ಹೆಚ್ಚು ನಿರ್ಣಾಯಕವಾಗಿದೆ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಮೀನರಾಶಿಯವರು ಅತ್ಯಂತ ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ಮನಸಾರೆ ಒಪ್ಪಿಕೊಂಡರೆ ಅವರನ್ನು ಜೀವನ ಪೂರ್ತಿ ಕಾಪಾಡಲು ಪ್ರಯತ್ನಿಸುತ್ತಾರೆ. ಕಟಕ, ವೃಶ್ಚಿಕ ಮತ್ತು ವೃಷಭ ರಾಶಿಯವರೊಂದಿಗೆ ಉತ್ತಮ ಹೊಂದಾಣಿಕೆ ಕಂಡುಬರಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಆದರೆ ನಿಜವಾದ ಹೊಂದಾಣಿಕೆ ವೈಯಕ್ತಿಕ ಜಾತಕಗಳ ಪರಿಶೀಲನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಮೀನರಾಶಿಯ ಪುರುಷರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವವರು. ತಮ್ಮವರ ಸಂತೋಷಕ್ಕಾಗಿ ತಮ್ಮ ಆಸೆಗಳನ್ನು ತ್ಯಜಿಸುವ ಗುಣ ಇವರಲ್ಲಿರುತ್ತದೆ. ಮೀನರಾಶಿಯ ಮಹಿಳೆಯರು ಮೃದು ಹೃದಯದವರಾದರೂ ಜವಾಬ್ದಾರಿಯ ವಿಷಯದಲ್ಲಿ ಅತ್ಯಂತ ದೃಢರಾಗಿರುತ್ತಾರೆ. ಮನೆ ಮತ್ತು ವೃತ್ತಿ ಎರಡನ್ನೂ ಸಮತೋಲನದಿಂದ ನಿರ್ವಹಿಸುವ ಸಾಮರ್ಥ್ಯ ಇವರಿಗಿರುತ್ತದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಒಂದು ಅಮೂಲ್ಯ ಸಂದೇಶ: ನಿಮ್ಮ ಹೃದಯ ತುಂಬ ಒಳ್ಳೆಯದು,
ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ಯೋಚಿಸುತ್ತಾರೆ ಎಂದು ಭಾವಿಸಬೇಡಿ. ಸಹಾಯ ಮಾಡಿ, ಆದರೆ ನಿಮ್ಮ ಮಿತಿಯನ್ನು ತಿಳಿದು ಸಹಾಯ ಮಾಡಿ. ನಂಬಿಕೆ ಇಡಿ, ಆದರೆ ವಿವೇಕವನ್ನು ಜೊತೆಯಲ್ಲಿರಿಸಿ. ಕನಸು ಕಾಣಿರಿ, ಆದರೆ ಆ ಕನಸುಗಳನ್ನು ನನಸಾಗಿಸಲು ಪ್ರತಿದಿನ ಪರಿಶ್ರಮ ಪಡಿ. ನಿಮ್ಮ ಜೀವನದಲ್ಲಿ ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ಸರಿಯಾದ ಸಮಯ ಈ ಮೂರು ಒಂದಾದಾಗ ನಿಮ್ಮನ್ನು ಯಶಸ್ಸಿನಿಂದ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ಒಂದು ದಿನ ನಿಮ್ಮ ಶಕ್ತಿಯಾಗುತ್ತದೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಒಂದು ದಿನ ಸಂತೋಷದ ನಗುವಾಗಿ ಬದಲಾಗುತ್ತದೆ. ತಾಯಿ ಮಹಾಲಕ್ಷ್ಮಿಯ ಕೃಪೆ, ಶ್ರೀಮನ್ನಾರಾಯಣನ ಆಶೀರ್ವಾದ ಹಾಗೂ ಗುರುಗ್ರಹದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ತುಂಬಿರಲಿ ಎಂದು ಹಾರೈಸುತ್ತಾ ಈ ಭಾಗವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇಂತಹ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ, ವಿವರವಾದ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಹಾಗೂ ಮೀನರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ. ಜೈ ಮಹಾಲಕ್ಷ್ಮಿ, ಜೈ ಶ್ರೀಮನ್ನಾರಾಯಣ. ಧನ್ಯವಾದಗಳು.